ಮಕ್ಕಳ, ನಾನು JJM ಅಕಾಡೆಮಿಯ KM ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್. ನಾವು SLCಯ ಒಂದು ಸೀರೀಸನ್ನು ಶುರು ಮಾಡಿದ್ದೀವಿ ಯೂಟ್ಯೂಬಲ್ಲಿ, ನಮ್ಮ ಚಾನಲಲ್ಲಿ JJM ಅಕಾಡೆಮಿ ಅಂತ ಹೇಳಿಬಿಟ್ಟು. SLC ಫಿಕ್ಸ್ ಟಾಪಿಕ್ ಏನಂದರೆ ರೆಗ್ಯುಲರ್ ಕ್ವಶನ್ಸ್, ಅಂದರೆ ಕೇಳುವಂಥ ಕ್ವಶನ್ನು, ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥ ಕ್ವಶನ್ನು, ರೆಗ್ಯುಲರ್ ಆಗಿ ಕೇಳುವಂಥ ಕ್ವಶನನ್ನು ನಾವು ಈ ವಿಡಿಯೋಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ದಿನಕ್ಕೆ ಒಂದು ವಿಡಿಯೋ ಥರ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗ ಈ ವಿಡಿಯೋಲ್ಲಿ ನಾನು ಗ್ರಾಫಿಕಲ್ ಮೆಥಡ್ ಆಫ್ ಸೊಲ್ಯೂಷನ್ ಆಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್, ನಕ್ಷೆಯ ವಿಧಾನದಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ಎರಡು ಈಕ್ವೇಷನ್ಗಳನ್ನು ಅನ್ನೋದು ಮತ್ತು ಅದರ ವ್ಯಾಲ್ಯೂಗಳನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋಲಿ ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳ, ಇಲ್ಲಿ ನೋಡಿ, ನಾವು JJM ಅಕಾಡೆಮಿ ಬೆಂಗಳೂರು ಮತ್ತು ಬೆಳ್ಳೂರು ಕ್ರಾಸ್ ಇವೆರಡರಲ್ಲೂ ಇದ್ದೀವಿ. ಎರಡರಲ್ಲೂ ನಾವು ಆಫ್ಲೈನ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ 16th ಕ್ರಾಸ್ ನಿಯರ್ ವಿಜಯನಗರ್ ಮೆಟ್ರೋ ಸ್ಟೇಷನ್, ವಿಜಯನಗರ್, ಬ್ಯಾಂಗ್ಳೂರ್, ಕರ್ನಾಟಕ 560040, ಅಂದರೆ ಈ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಬೆಳ್ಳೂರಲ್ಲಿ ಬೆಳ್ಳೂರು ಕ್ರಾಸ್ ನಿಯರ್ ಮಯೂರ ಹೋಟೆಲ್, ನಾಗಮಂಗಲ ತಾಲೂಕ್, ಮಂಡ್ಯ ಡಿಸ್ಟ್ರಿಕ್ಟ್, ಕರ್ನಾಟಕ, ಇಲ್ಲಿ ಮಾಡ್ತಾ ಇದ್ದೀವಿ. ನೋಡಿ, ಎರಡರಲ್ಲಿ ನಿಮಗೆ ಯಾವುದು ಹತ್ತಿರ ಅನಿಸುತ್ತೋ ಅದಕ್ಕೆ ನೀವು ಬಂದು ನಮಗೆ ಜಾಯ್ನ್ ಆಗ್ಬೋದು. ನೆಕ್ಸ್ಟು ನೋಡಿ, ನಾವು SLC ಸಮ್ಮರ್ ವೆಕೇಷನ್ ಬೇಸಿಗೆ ಶಿಬಿರ ತರಬೇತಿಗಳು ಪ್ರಾರಂಭ ಮಾಡ್ತಾ ಇದ್ದೀವಿ. ಏಪ್ರಿಲ್ 5ನೇ ತಾರೀಕಿಂದ ಮೇ 30ನೇ ತಾರೀಕುವರೆಗೂ ಎಲ್ಲ, ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ ಈ 3 ಲ್ಯಾಂಗ್ವೇಜಸ್ಗಳಲ್ಲಿ ಗ್ರಾಮರ್ ಪಾರ್ಟನ್ನು ಮತ್ತು ಮ್ಯಾಥ್ಸ್, ಸೈನ್ಸ್ ಮತ್ತು ಸೋಷಲ್ ಈ 3ರಲ್ಲಿ ಎಲ್ಲ ಫುಲ್ ಸಬ್ಜೆಕ್ಟನ್ನು ಕ್ವಶನ್ ಪೇಪರ್ ಜೊತೆಗಳಿಗೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಈ ಪ್ರತಿಯೊಂದನ್ನು ಸಾಲ್ವ್ ಮಾಡಿ ಹಾಕ್ತಾ ಇದ್ದೀವಿ. ಸಾಲ್ವ್ ಮಾಡ್ತೀವಿ. ಇದರಲ್ಲಿ ಏನಂದರೆ ಪ್ರತಿಯೊಂದು ಕ್ವಶನ್ ಪೇಪರು ಟೆಸ್ಟ್ಗಳನ್ನು ಎಲ್ಲ ಪ್ರತಿಯೊಂದು ಕೊಡ್ತೀವಿ. ನೋಡಿ, ಇಲ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಈ ಲಿಮಿಟೆಡ್ ಸೀಟ್ಸ್ಗಳು ತುಂಬ ಕಡಿಮೆ ಸೀಟ್ ಇರೋದ್ರಿಂದ ಬೇಗ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಈ ವಿಡಿಯೋ ಕಂಡ ಕೂಡಲೇ ಈ ದೂರವಾಣಿಗೆ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಂಡು ಮತ್ತು ಇಲ್ಲಾಂದರೆ ಎನ್ರೋಲ್ ಮಾಡಿಬಿಡ್ಬೋದು. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟು ನೋಡಿ, ಇವಾಗ ಫೈಂಡ್ ದ ಸೊಲ್ಯೂಷನ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್. 2x + y = 8, x + y = 5. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. 2x + y = 8 ಅಂತ ಬರೆದು, ಆಮೇಲೆ ಇದನ್ನು ಇನ್ನೊಂದು ಈಕ್ವೇಷನನ್ನು x + y = 5. ಇಲ್ಲಿ ನೋಡಿ ಮಕ್ಕಳ, 2x ಅಂದರೆ ಇಲ್ಲಿ ಯಾವಾಗಲೂ ನೀವು ಸಾಲ್ವ್ ಮಾಡಬೇಕಾದ್ರೆ ಒಂದು ವಿಷಯವನ್ನು ನೆನ್ಪಿಡ್ಕೊಳ್ಳಿ. ಒಂದು ವಿಷಯ ಏನು ಅಂದರೆ y ಮಾತ್ರ ಈ ಕಡೆ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲ ಶಿಫ್ಟ್ ಮಾಡಿ. y = 8 - 2x, 8 - 2x. ಆಯಿತಾ? ನಂತರ ಎಕ್ಸು ಮತ್ತು y ಅಂತ ಕಾಲಮ್ ಮಾಡ್ಕೋತೀನಿ. ಕಾಲಮ್ಸ್ಗಳಲ್ಲಿ ಮಾಡ್ಕೋತಾ ಹೋಗ್ತೀನಿ. ಆಯಿತಾ ಮಕ್ಕಳ? ಈಗ ನೋಡೋಣ. ಎಕ್ಸನ್ನು 0 ಹಾಕ್ತೀನಿ. ಎಕ್ಸು 0 ಹಾಕಿದ್ರೆ ಏನಾಗುತ್ತೆ? 2 × 0 0, 8 - 0 8 ಅಂದರೆ ಎಕ್ಸ್ ವ್ಯಾಲ್ಯೂ 0 ಆದರೆ y ವ್ಯಾಲ್ಯೂ ಏನಾಗುತ್ತೆ? 8 ಆಗುತ್ತೆ. ನೆಕ್ಸ್ಟು 1 ಹಾಕಿದ್ರೆ ನೋಡಿ, 1 ಹಾಕಿದ್ರೆ 2 × 1 ಏನಾಗುತ್ತೆ? 2 ಆಗುತ್ತೆ. 8 - 2 6 ಆಗುತ್ತೆ. ಇಲ್ಲಿ 6 ಆಗುತ್ತೆ. ಇನ್ನು ಮಿಕ್ಕಿದ್ದು ಯಾವುದನ್ನು ನಾನು ಸಬ್ಸ್ಟಿಟ್ಯೂಷನ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, 0 ಇಂದ 1 ಇನ್ಕ್ರೀಸ್ ಮಾಡಿದ್ದೀನಿ. ಇಲ್ಲಿ y ವ್ಯಾಲ್ಯೂ ಏನಾಗಿದೆ? 2 ಡಿಕ್ರೀಸ್ ಆಗಿದೆ. 8ರಿಂದ 6ಕ್ಕೆ ಬಂದಿದೆ. ಅಂದರೆ ಇಲ್ಲಿ 2 ಹಾಕ್ತೀನಿ. ಇಲ್ಲೇನಾಗುತ್ತೆ? 2 ಕಡಿಮೆ ಬರೀರಿ, 4. 3 ಹಾಕ್ತೀನಿ. ಏನಾಗುತ್ತೆ? 2 ಕಡಿಮೆ ಮಾಡಿ, 2. ಮತ್ತು 4 ಹಾಕ್ತೀನಿ. 2 ಕಡಿಮೆ ಮಾಡಿ, 0. ಗೊತ್ತಾಯ್ತಾ ಮಕ್ಕಳ? ನೋಡಿ, ಗ್ರಾಫನ್ನು ಕ್ಯಾಲ್ಕುಲೇಷನ್ ಮಾಡ್ದೇ ಯಾವ ರೀತಿಯಾಗಿ ನೀವು ಟೇಬಲ್ ಹಾಕೋಬೋದು ಅನ್ನೋದನ್ನು ಹೇಳಿದ್ದೀನಿ ತಾನೇ. ಇಲ್ಲಿ ಸುಲಭವಾಗಿದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಏನು? ಇನ್ನೊಂದು ಈಕ್ವೇಷನ್ನು x + y = 5. ಅವಾಗ ಮತ್ತೆ yನ ಇಲ್ಲಿ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನೆಲ್ಲ ಶಿಫ್ಟ್ ಮಾಡೋದು.
5 ಮೈನಸ್ ಎಕ್ಸ್, 5 ಮೈನಸ್ ಎಕ್ಸ್. ಈಗ ಎಕ್ಸ್ ಮತ್ತು ವೈ. ಈಗ 0 ಹಾಕ್ತೀನಿ. ಎಕ್ಸನ್ನು 0 ಹಾಕಿದ್ರೆ ವೈ ಏನಾಗುತ್ತೆ? ವೈ 5 ಮೈನಸ್ 0 5 ಅಂತ ಆಗುತ್ತೆ. 1 ಹಾಕಿದ್ರೆ ನೋಡಿ 5 ಮೈನಸ್ 1 4 ಅಂತ ಆಗುತ್ತೆ. 2 ಹಾಕಿದ್ರೆ 3 ಆಗುತ್ತೆ. 3 ಹಾಕಿದ್ರೆ 2 ಆಗುತ್ತೆ. ನೋಡಿ ಇವಾಗ ನೋಡಿ ಇಲ್ಲಿ 2 ಕಂಡು ಹಿಡ್ಕೊಂಡಾದ್ಮೇಲೆ ಇಲ್ಲಿ 1 ಜಾಸ್ತಿ ಮಾಡಿದ್ದೀನಿ. ಎಷ್ಟು ಇದಾಗಿದೆ? 1 ಕಡಿಮೆ ಆಗಿದೆ. 5ರಿಂದ 4 ಆಗಿದೆ. ಅದಕ್ಕೆ 2ಕ್ಕೆ ಹೋಗ್ತೀನಿ. 2 ಹೋದಾಗ 1 ಕಡಿಮೆ ಆಗುತ್ತೆ. 2ರಿಂದ 3 ಹಾಕ್ತೀನಿ, 1 ಕಡಿಮೆ ಆಗುತ್ತೆ. ಇಲ್ಲಿ 4 ಹಾಕ್ತೀನಿ, 1 ಆಗುತ್ತೆ. ಇವಾಗ ನೋಡಿ ಇವೆರಡರಲ್ಲೂ ಕಾಮನ್ ಆಗಿ ಯಾವುದಾದ್ರೂ ಒಂದು ಪಾಯಿಂಟ್ ಇದೆಯಾ? ಎಸ್, 3 ಮತ್ತು 2 ಇವೆರಡು ಕಾಮನ್ ಇದೆ. ನೋಡಿ ಇದೆ ಇದಕ್ಕೆ ಆನ್ಸರು. ಈಗ ಇದಕ್ಕೆ ಗ್ರಾಫ್ ಹಾಕೋದು ಹೆಂಗೆ? ಗ್ರಾಫ್ ಹಾಕೋದು ಹೇಗೆ ಅದನ್ನು ತಿಳ್ಕೊಳ್ಳೋಣ ಮಕ್ಕಳ. ಅದನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಇದನ್ನು ಫಸ್ಟು ಇಲ್ಲಿ ವ್ಯಾಲ್ಯೂಸ್ಗಳನ್ನು ನೋಡ್ತಾ ಮಾಡ್ಬೋದು. ಈಗ ಅಲ್ಲಿ ನೀವು ಎಕ್ಸ್ ವ್ಯಾಲ್ಯೂಗಳನ್ನು ನೋಡಿ. ಎಕ್ಸ್ ವ್ಯಾಲ್ಯೂನ ತಗೊಳ್ಳಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ 4, ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ? 4. ವೈ ವ್ಯಾಲ್ಯೂ ಎಷ್ಟಿದೆ? 8 ಹೈಯೆಸ್ಟ್ ಇದೆ. ಆಯಿತು, ಫಸ್ಟು ಅದನ್ನು ನಾನು ಬರ್ಕೊಂಬಿಡ್ತೀನಿ. ಈಗ ಫಸ್ಟು ಗ್ರಾಫ್ ವೈ ಆಕ್ಸಿಸ್ ಮತ್ತು ಎಕ್ಸ್ ಆಕ್ಸಿಸ್ ಆಯಿತಾ? ಇದು ವೈ, ಇದು ಎಕ್ಸ್ ಆಯಿತಾ? ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಯಾವುದು ತೊಗೊಂಡೇ ಇರಲಿಲ್ಲ ನಾನು. ನೆಗೆಟಿವ್ ವೈ ಆಕ್ಸಿಸ್ಸು ಕೂಡ ಬಂದಿರಲಿಲ್ಲ, ಆದರೂ ಬರೆದಿದ್ದೀನಿ. -1, -2, -3 ನೆಗೆಟಿವ್ ಹಾಕಿದ್ದೀನಿ ಅಷ್ಟೆ. ಆಮೇಲೆ ಇಲ್ಲಿ 1, 2, 3, 4, 5, 6 ಇಲ್ಲಿ -1, -2, -3. ಇಲ್ಲಿ ವೈ ವ್ಯಾಲ್ಯೂ 8ವರೆಗೂ ಇದೆ. ಅದನ್ನು ಹಾಕ್ಕೊತೀನಿ. 8ವರೆಗೂ ಇದೆ. ಇಲ್ಲಿ 0, 1, 2, 3, 4, 5, 6, 7, 8. ಈಗ ಯಾವ ರೀತಿಯಾಗಿ ಮಾಡಬೇಕೀಗ ನೋಡಿ. ಇದರ ವ್ಯಾಲ್ಯೂಸ್ಗಳನ್ನು ನಮಗೆ ಬೇಕಾಗತ್ತೆ. ವ್ಯಾಲ್ಯೂಸ್ಗಳು ಮೊದಲನೇದು ನಾನು ಇಲ್ಲಿ ಬರ್ಕೊಂಬಿಡ್ತೀನಿ. ಇಲ್ಲಿ 0, 1, 2, 3, 4 8, 6, 4, 2, 0 ಈ ಥರ ಬಂದಿದೆ. ಮೊದಲನೇದು ಏನು ಬಂದಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಎಕ್ಸು ಮತ್ತು ವೈ ಅಂತ ಬಂದಾಗ 0, 1, 2, 3, 4 8, 6, 4, 2, 0 ಬಂದಿದೆ. ಈಗ ಅದಕ್ಕೆ ಗ್ರಾಫ್ ಹಾಕ್ತೀನಿ ನೋಡಿ ಮಕ್ಕಳ. ಈಗ ಇಲ್ಲಿ ಸ್ಕೇಲನ್ನು ಬರೀರಿ. ಸ್ಕೇಲ್ ಏನು ಬರೀಬೇಕು? ಸ್ಕೇಲು ಎಕ್ಸ್ ಆಕ್ಸಿಸ್. ನಿಮಗೆ ಗ್ರಾಫಲ್ಲಿ ಒಂದು ಬಾಕ್ಸ್ ಇರುತ್ತಲ್ಲ, ಒಂದು ಬಾಕ್ಸ್ ಅಂದರೆ 1 ಯೂನಿಟ್ ಅಂತ ತಗೊಳ್ಳಿ. 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್. ಮತ್ತು ವೈ ಆಕ್ಸಿಸ್ 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಆಯಿತಾ? ಈಗ ಗ್ರಾಫ್ ಹಾಕ್ತೀನಿ. ಅದಕ್ಕೆ 0ಗೆ ಎಷ್ಟಿದೆ? ಅಲ್ಲಿ 8. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 1ಕ್ಕೆ 6 ಆಯಿತಾ? 2ಕ್ಕೆ 4 3ಕ್ಕೆ 2 4ಕ್ಕೆ 0. ಈಗ ಇದನ್ನು ನೇರವಾಗಿ ಸ್ಕೇಲನ್ನು ಉಪಯೋಗಿಸ್ಕೊಂಡು ಜಾಯಿನ್ ಮಾಡಿ ಆಯಿತಾ? ಈಗ ಇನ್ನೊಂದು ಇದೆಯಲ್ಲ ವ್ಯಾಲ್ಯೂ, ಆ ವ್ಯಾಲ್ಯೂನು ಬರ್ಕೊಂಡ್ಬಿಡ್ತೀನಿ. ಯಾವುದು? ಎಕ್ಸ್ಗೆ 0ಇಂದ 4ವರೆಗೂ ಇದೆ. ವೈನ 5, 4, 3, 2, 1 ಅಲ್ವಾ? 5, 4, 3, 2, 1. ಎಕ್ಸ್ ವ್ಯಾಲ್ಯೂ ಏನಿದೆ? 0,
1 2 3 4, y ವ್ಯಾಲ್ಯೂ 5 4 3 2 1. ಆಯಿತಾ ಮಕ್ಕಳ? ಈಗ 0ಗೆ ಎಷ್ಟಿದೆ? 5. 1ಕ್ಕೆ ಎಷ್ಟಿದೆ? 1ಕ್ಕೆ 4. ನೋಡಿ ಇಲ್ಲಿ ಬರುತ್ತೆ 1ಕ್ಕೆ 4. 2ಕ್ಕೆ ಎಷ್ಟು ಬರುತ್ತೆ? 3. 2ಕ್ಕೆ 3. 3ಕ್ಕೆ 2 ಇಲ್ಲಿ ಬರುತ್ತೆ. ಆಮೇಲೆ 4ಕ್ಕೆ 1. 4ಕ್ಕೆ 1. ಆಯಿತಾ? ಈಗ ಇದನ್ನು ಜಾಯಿನ್ ಮಾಡಿ, ಇಲ್ಲಿದೆ ನೋಡಿ, ಜಾಯಿನ್ ಮಾಡಿ, ಇದನ್ನು ಈ ರೀತಿ ಜಾಯಿನ್ ಮಾಡಿ ಇಲ್ಲಿಗೆ ಬರೀರಿ. ನೆಕ್ಸ್ಟು ಇಲ್ಲಿ ನೋಡ್ಕೊಳ್ಳಿ, 2 ಇಲ್ಲಿ ಇದು ಅಂದರೆ ಎಕ್ಸ್ ವ್ಯಾಲ್ಯೂ 3, ವೈ ವ್ಯಾಲ್ಯೂ 2. ಗೊತ್ತಾಯ್ತಾ? ವೈ ವ್ಯಾಲ್ಯೂ 2. ಅರ್ಥ ಆಯ್ತಾ ಮಕ್ಕಳ? ನೋಡಿ ಎಷ್ಟು ಸುಲಭವಾಗಿ ಬಿಡಿಸ್ಬೋದು. ಇದನ್ನು 4 ಮಾರ್ಕ್ಸ್ಗೆ ಕೇಳ್ತಾರೆ. ನಿಮಗೆ ಗೊತ್ತಿದೆ, ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ. ಅದನ್ನು ಯಾವ ರೀತಿ ಬಿಡಿಸ್ಬೇಕು ನೀವು ನೋಡಿ. ಅತಿಯಾಗಿ ಕ್ಯಾಲ್ಕುಲೇಷನ್ಸು ಬೇಡ, ಅದನ್ನು ನೀಟಾಗಿ ಬಿಡಿಸಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟು ಮುಂದಿನ ಒಂದು ಉದಾಹರಣೆಗೆ ಹೋಗೋಣ. ಇನ್ನೊಂದು ಲೆಕ್ಕವನ್ನು ಮಾಡ್ತೀನಿ. ಇಲ್ಲಿ ಫೈಂಡ್ ದ ಸೊಲ್ಯೂಷನ್ಸ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ದ ಗ್ರಾಫಿಕಲ್ ಮೆಥಡ್. ಇಲ್ಲಿ x ಪ್ಲಸ್ ವೈ ಇಸ್ ಈಕ್ವಲ್ ಟು 7. ವೈನ ಹಿಡ್ಕೊಂಡು ಇದನ್ನು ಈ ಕಡೆ ಹಾಕ್ತೀನಿ, ಎಕ್ಸ್. ಆಯಿತಾ? ಈಗ ಎಕ್ಸು ವೈ ಏನಾಗುತ್ತೆ? 0 ಹಾಕ್ತೀನಿ. ಎಕ್ಸ್ನ 0 ಹಾಕಿದ್ರೆ ವೈ ಏನಾಗುತ್ತೆ? 7. 1 ಹಾಕಿದ್ರೆ 6. 2 ಹಾಕಿದ್ರೆ 5. 3 ಹಾಕಿದ್ರೆ ನೋಡಿ ಒಂದು ಇಲ್ಲಿ ಒಂದು ಜಾಸ್ತಿ ಆದಂಗೆ ಒಂದು ಕಡಿಮೆ ಆಗ್ತಾ ಬರ್ತಾ ಇದೆ. ಅದರೇ ದೃಷ್ಟಿ ಇಟ್ಕೊಂಡು ನೆಕ್ಸ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. 1ರಿಂದ 2 ಹಾಕಿದ್ರೆ ಇಲ್ಲಿ 5 ಆಗುತ್ತೆ. 2 3 ಹಾಕ್ತಿದ್ದೀನಿ, 1 ಡಿಫ್ರೆನ್ಸ್ ಇದೆ. ಸೊ ಇಲ್ಲೇನಾಗುತ್ತೆ? 4. ಮತ್ತೆ 4 ಹಾಕಿದ್ರೆ 3. 5 ಹಾಕಿದ್ರೆ 2. ಈ ರೀತಿ ಹೋಗ್ತಾ ಇರುತ್ತೆ. ನೆಕ್ಸ್ಟು ನೋಡೋಣ ಮಕ್ಕಳ. ಇಲ್ಲಿ ನೆಕ್ಸ್ಟು 3x ಮೈನಸ್ ವೈ ಇಸ್ ಈಕ್ವಲ್ ಟು 1 ಮೈನಸ್ ವೈ ಇಸ್ ಈಕ್ವಲ್ ಟು 1 ಮೈನಸ್ 3x. ವೈ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಇದೆಯಲ್ಲ, ಅದಕ್ಕೆ ಇದನ್ನು ಉಲ್ಟಾ ಬರೆದು ಬಿಡ್ತೀನಿ. 3x ಮೈನಸ್ 1, ಎಕ್ಸು ಮತ್ತು ವೈ ಇದು 0 ಹಾಕ್ತೀನಿ. ಇಲ್ಲಿ 0 ಹಾಕಿದ್ರೆ ಮೈನಸ್ 1. ನೋಡಿ 3 ಇಂಟು 0 0, 0 ಮೈನಸ್ 1 ಮೈನಸ್ 1. ಇವಾಗ ಇಲ್ಲಿ 1 ಅಂತ ಹಾಕ್ತೀನಿ. 3 ಇಂಟು 1 3, 3 ಮೈನಸ್ 1 2. ಇಲ್ಲಿ ನೋಡಿ 0ಇಂದ 1ಗೆ ಹಾಕಿದ್ದೀನಿ. 0ಇಂದ 1 ಜಂಪ್ ಆಗಿದೆ. ಇಲ್ಲಿ ಮೈನಸ್ 1ಇಂದ 2ಗೆ ಹೋಗಿದೆ. ಅಂದರೆ ಎಷ್ಟು ಜಂಪ್ ಆಗಿದೆ? 0 1 2 3 ಜಂಪ್ ಆಗಿದೆ ಅಲ್ವಾ? ಮೈನಸ್ 1ಇಂದ 2ಗೆ ಹೋಗಿದೆ ಅಂದರೆ 3 ಜಂಪ್ ಆಗಿದೆ. ಅಂದರೆ ಇಲ್ಲಿ 2 ಹಾಕಿದ್ರೆ 5. ಅದೇ ರೀತಿ 3 ಹಾಕಿದ್ರೆ 8. ನೋಡಿ ಮಕ್ಕಳ, ಇಲ್ಲಿ 2 5, ಇಲ್ಲಿ 2 5. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ ಎಷ್ಟು ಈಸಿಯಾಗೆ ಬಂತು, ನಿಮಗೆ ಈಸಿಯಾಗಿ ಬಂತು. ಇದನ್ನು ಗ್ರಾಫಲ್ಲಿ ಬಿಡಿಸೋಣ ಬನ್ನಿ ಮಕ್ಕಳ. ಈಗ ಗ್ರಾಫ್ ಬಿಡಿಸೋದು ಇಲ್ಲಿ ಬರ್ಕೊಂಬೋಣ. 0 1 2 3 ಅಂದರೆ 7 6 5 4 3 2. ಯಾವುದು? ಇಲ್ಲಿ ಎಕ್ಸ್ ವ್ಯಾಲ್ಯೂ ಈ ಕಡೆ ಬರ್ಕೊತೀನಿ. ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಏನು? 0 1 2 3 4 5. ಯಾವುದಿದೆ? ಮೊದಲನೇ ವ್ಯಾಲ್ಯೂ ಯಾವುದಿದೆ? ಇಲ್ಲಿ 7 ಇದೆ ಅಲ್ವಾ? 7 ಇದೆ ಅಂದರೆ 7 6 5 4 3 2. ನೆಕ್ಸ್ಟು ಇನ್ನೊಂದು ವ್ಯಾಲ್ಯೂದು ಎಕ್ಸು ವೈ 0 1 2 3 ಮೈನಸ್ 1 2 5 8. ಆಯಿತಾ? ಮೈನಸ್ 1 ಅಂದರೆ ಎಷ್ಟು ಕೊಟ್ಟಿದ್ದಾರೆ? ಎಕ್ಸು ವೈ ಎಷ್ಟು? ಇಲ್ಲಿ 0 ಹಾಕಿದಾರ. 0ಗೆ ಮೈನಸ್ 1 ಮತ್ತು 1ಗೆ 2, ಆಮೇಲೆ 2ಗೆ
5, 3ಗೆ 8 ಆಯಿತಾ. ಈಗ ಇದಕ್ಕೆ ಗ್ರಾಫ್ ಆಗ್ತಾ ಬರೋಣ. ಇಲ್ಲಿ ನೋಡಿ ಗ್ರಾಫು 7ವರೆಗೂ ಇದೆ ವೈ ವ್ಯಾಲ್ಯೂ 8ವರೆಗೂ, ಮ್ಯಾಕ್ಸಿಮಮ್ 8ವರೆಗೂ ಹಾಕಬೇಕು ವೈ. ಅಂದರೆ ತಗೊಳ್ಳಿ ಈ ರೀತಿ, ಮತ್ತೆ ಈ ರೀತಿ ಹಾಕೊಳ್ಳಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಆಯಿತಾ. ಈಗ ಇಲ್ಲಿ ವೈ ವ್ಯಾಲ್ಯೂಲಿ ನೆಗೆಟಿವ್ ಒಂದಿದೆ, -1 -2 2 ಹಾಕ್ತೀನಿ. ಇಲ್ಲಿ 1 2 3 4 5, ಇಲ್ಲಿ -1 -2 -3 -4, ಇಲ್ಲಿ 1 2 3 4 5 6 7 8. ಇದನ್ನು ಈ ಕಡೆ ಹಾಕಿದ್ದೀನಿ. ಇಲ್ಲಿ ಸ್ಕೇಲನ್ನು ಕೂಡ ಬರ್ಕೊತೀನಿ. ಏನಾಗುತ್ತೆ ಸ್ಕೇಲು? ಎಕ್ಸ್ ಆಕ್ಸಿಸ್ 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್, ವೈ ಆಕ್ಸಿಸ್ 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಆಯಿತಾ. ಇಲ್ಲಿ ಏನಾಗುತ್ತೆ ಮೊದಲನೇದು ನೋಡ್ಕೊಳ್ಳಿ. ಇಲ್ಲಿ 0ಗೆ 7, 0ಗೆ ಇದು 0, 0ಗೆ 7, ಆಮೇಲೆ 1ಗೆ 6, 2ಗೆ 5, ಆಮೇಲೆ 3ಗೆ 4, 3ಗೆ 4, 4ಗೆ 3, 5ಗೆ 2. ಇದನ್ನು ಜಾಯಿನ್ ಮಾಡಿ ಮಕ್ಕಳ, ಇದನ್ನು ಜಾಯಿನ್ ಮಾಡಿ ಆಯಿತಾ. ನೆಕ್ಸ್ಟು 0ಗೆ -1, ಇಲ್ಲಿ 1ಗೆ 2 ನೋಡಿ, ಇಲ್ಲಿ 1ಗೆ 2, 1ಗೆ ಯಾವುದು ಇದು 1ಗೆ 2 ಬರುತ್ತೆ. ಯಾವುದದು ಎಕ್ಸ್ ವ್ಯಾಲ್ಯೂ 1, 1ಗೆ ವೈ ವ್ಯಾಲ್ಯೂ 2 ಬರುತ್ತೆ. ನೆಕ್ಸ್ಟು 2ಗೆ 5 ಇಲ್ಲಿ ಬರ್ತಾ ಇದೆ. ನೆಕ್ಸ್ಟು 3ಗೆ 8. ಇದನ್ನು ಜಾಯಿನ್ ಮಾಡ್ತಾ ಹೋಗಿ. ಇಲ್ಲಿ ನೋಡಿ ಹಿಂಗೆ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 5. ಗೊತ್ತಾಯ್ತಾ ಮಕ್ಕಳ? ಇಲ್ಲಿ ನೋಡಿ ಎಷ್ಟು ಸುಲಭವಾಗಿ ನಾವು ಈ ಸಮೀಕರಣದ ಕೊಟ್ಟಿರುವಂಥ ಸಮೀಕರಣದ ಯಾವ ರೀತಿಯಾಗಿ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡ್ಬೋದು. ಹೌ ದ ಈಕ್ವೇಷನ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ಎ ಗ್ರಾಫಿಕಲ್ ವೇ. ಅರ್ಥ ಆಯ್ತಲ್ಲ? ಭಾಳ ಸುಲಭವಾಗಿದೆ. ನೀವು ಬರಿತಾ ಬರಿತಾ ನಿಮಗೆ ಮೋರ್ ಆಫ್ ಎಕ್ಸಾಂಪಲ್ಸ್ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಇದು ತುಂಬ ಅರ್ಥ ಆಗತ್ತೆ. ಗೊತ್ತಾಯ್ತಾ ಮಕ್ಕಳ? ಈಗ ನೆಕ್ಸ್ಟು ನೋಡಿ, ನಮ್ಮ ಯೂಟ್ಯೂಬ್ ಚಾನಲಿನ ಲಿಂಕು ಮತ್ತು ನಮ್ಮ ಆ್ಯಪಿನ ಲಿಂಕು ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲೇ ನಮ್ಮ ಆ್ಯಪಿನ ಲಿಂಕನ್ನು ನೀವು ಪಡ್ಕೋಬೋದು. ಗೊತ್ತಾಯ್ತಾ ಮಕ್ಕಳ? ನೆಕ್ಸ್ಟು ನೋಡಿ, ನಾವು ಯಾವ ಥರ SLCಯನ್ನು ಶುರು ಮಾಡಿದ್ದೀವೋ ಅದೇ ರೀತಿ ಏಕಲವ್ಯ ನವೋದಯ ಎಕ್ಸಾಮ್ ಒಂದು ಬ್ಯಾಚನ್ನು ಶುರು ಮಾಡಿದ್ದೀವಿ. ಅದರಲ್ಲಿ ವೀಕೆಂಡ್ ಬ್ಯಾಚಸ್ಗಳು ಇದ್ದಾವೆ. ಬೆಂಗಳೂರು ಮತ್ತು ಬೆಳ್ಳೂರು 2 ಕಡೆನೂ ಇದೆ. ಬೆಂಗಳೂರು ಮತ್ತು ಬೆಳ್ಳೂರು ಕ್ರಾಸಲ್ಲಿ 2 ಕಡೆನೂ ಇದೆ. ನೀವು ಕೆಳಕಂಡಂಥ ದೂರವಾಣಿಯ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಆನ್ಲೈನ್ ಕೂಡ ಇದೆ ಮಕ್ಕಳ ಇಲ್ಲಿ. ಗೊತ್ತಾಯ್ತಾ? ನೆಕ್ಸ್ಟು ಈ ದೂರವಾಣಿಯ ಸಂಖ್ಯೆಗಳನ್ನು ಬರ್ಕೊಳ್ಳಿ, ಕರೆ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳಿ. ಧನ್ಯವಾದಗಳು ಮಕ್ಕಳ.